ಮಕ್ಕಳು ತಂದೆ ತಾಯಿಯನ್ನು ಸಾಕ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಸಾಕಿದ್ರೆ ತುಂಬ ಒಳ್ಳೆಯದು, ಅದಕ್ಕಿಂತ ಪುಣ್ಯದ ಕೆಲಸ ಯಾವುದೂ ಇಲ್ಲ. ಒಂದು ವೇಳೆ ಸಾಕಿಲ್ಲ ಅಂತ ಅಂದರೂ ನಮಗೂ ಒಂದು ಆಧಾರ ಇರುತ್ತೆ. ನಮ್ಮ ಹತ್ರ ದುಡ್ಡಿದ್ರೆ ಪ್ರಪಂಚನ ಬೆಲೆ ಕೊಡುತ್ತೆ, ದುಡ್ಡಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ. ಹಾಗಾಗಿ ನಮ್ಮ ವೃದ್ಧಾಪ್ಯ ಕಾಲದಲ್ಲಿ ಎಷ್ಟೊಂದಷ್ಟು ನಮಗೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ನಾವು ದುಡ್ಡಿಟ್ಕೊಂಡ್ರೆ ಫ್ಯೂಚರಲ್ಲಿ ನಾವು ಚೆನ್ನಾಗಿರ್ತೀವಿ. ಸೊ ಈ ಒಂದು ಯೋಜನೆ ತಿಂಗಳಿಗೆ 210 ರೂಪಾಯಿ ಕಟ್ಟಿದ್ರೆ ನಮಗೇನು ಅದು ದೊಡ್ಡದಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು 210 ರೂಪಾಯಿ ಕಟ್ಟಿದ್ರೆ ನಮಗೆ 5,000 ರೂಪಾಯಿ ಪೆನ್ಷನ್ ಕೊಡುವಂತಹ ಯೋಜನೆ ಆಗಿದೆ. ಈ ಒಂದು ಯೋಜನೆಗೆ ಎಲ್ಲಿ ಹೋಗ್ಬಿಟ್ಟು ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಹೇಗೆ 5,000 ರೂಪಾಯಿ ಪೆನ್ಷನನ್ನು ತಗೋಬೇಕು, ನಂತರ ಯಾರಿಗೆಲ್ಲ ಈ ಒಂದು ಯೋಜನೆ ಅನ್ವಯಿಸುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೇನೇ ಡೌಟ್ ಬಂದರೂ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೀನಿ. ನೀವು ವಿಡಿಯೋ ನೋಡ್ದಿರೇ ಕಮೆಂಟ್ ಮಾಡಬೇಡಿ. ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತೀನಿ. ನೀವು ಸ್ಕಿಪ್ ಹೊಡೆದು ವಿಡಿಯೋ ನೋಡಿರ್ತೀರ, ಆಮೇಲೆ ಕಮೆಂಟ್ ಮಾಡ್ತೀರಾ. ಸೊ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸ್ವಲ್ಪ ಸ್ಕಿಪ್ ಮಾಡಿದ್ರೂ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಯೋಜನೆ ಹೆಸರು ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳ್ಬಿಟ್ಟು ಹೆಸರೇ ಹೇಳ್ತಾ ಇದೆ, ಪೆನ್ಷನ್ ಅಂತ ಹೇಳ್ಬಿಟ್ಟು. ಸಾಧಾರಣವಾಗಿ ಪೆನ್ಷನನ್ನು ಯಾರು ಕೊಡ್ತಾರೆ ಅಂತ ಅಂದರೆ 60 ವರ್ಷ ಮೇಲ್ಪಟ್ಟಂಥವ್ರಿಗೆ ಕೊಡ್ತಾರೆ, ನಂತರ ವಿಧವೆಯರಿಗೆ ಕೊಡ್ತಾರೆ, ನಂತರ ಅಂಗವಿಕಲರಿಗೆ ಕೊಡ್ತಾರೆ. ಸಾಧಾರಣವಾಗಿ ಈಗಿರ್ತಕ್ಕಂಥ ಯೋಜನೆಯಲ್ಲಿ 65 ವರ್ಷ ಒಳಗಡೆ ಇರ್ತಕ್ಕಂಥವ್ರಿಗೆ 800 ರೂಪಾಯಿ ಪೆನ್ಷನನ್ನು ಕೊಡ್ತಾರೆ. 65 ಮೇಲೆ ಇರ್ತಕ್ಕಂಥವ್ರಿಗೆ 1,200 ಪೆನ್ಷನನ್ನು ಕೊಡ್ತಾರೆ. ವಿಧವೆಯರಿಗೆ 800 ರೂಪಾಯಿ ಪೆನ್ಷನನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅಂಗವಿಕಲರಿಗೆ ಅವರ ಅಂಗವಿಕಲತೆ ಪ್ರಮಾಣಕ್ಕೆ ಅನುಗುಣವಾಗಿ ಅವ್ರಿಗೆ ಪೆನ್ಷನನ್ನು ಕೊಡ್ತಾರೆ. 75% ಮೇಲೆ ಇದ್ದರೆ ಮಾತ್ರ 1,400 ರೂಪಾಯಿ ಕೊಡ್ತಾರೆ. ಸೊ ಈ ಒಂದು ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಾವು 5,000 ರೂಪಾಯಿ ಪೆನ್ಷನನ್ನು ತಗೋಬೇಕಾದ್ರೆ ಏನು ಮಾಡಬೇಕು? ಈ ಒಂದು ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಾವು ಸಾಯುವವರೆಗೆ 5,000 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಸತ್ತ ನಂತರ ನಮ್ಮ ವೈಫ್ಗೆ ಏನಾಗುತ್ತೆ ಅಂತ ಅಂದರೆ ಅವ್ರಿಗೆ 5,000 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಗಂಡ ಹೆಂಡತಿ ಇಬ್ರಿಗೂ ಪೆನ್ಷನ್ ಮಾಡಿಸಿದ್ರೆ 60 ವರ್ಷದ ನಂತರ ಹೆಂಡತಿ ಸತ್ತರೆ ಆ ಹೆಂಡತಿಗೆ ಏನು 5,000 ರೂಪಾಯಿ ಪೆನ್ಷನ್ ಹಣ ಬರ್ತಾ ಇರುತ್ತೆ ಅದು ಗಂಡನಿಗೆ ಬರುತ್ತೆ. ಈ ಗಂಡನೂ ಸಹ ಮಾಡಿಸಿದ್ರೆ ಈ ಗಂಡನ 5,000 ರೂಪಾಯಿ ಪೆನ್ಷನ್, ನಂತರ ಹೆಂಡತಿಯ 5,000 ರೂಪಾಯಿ ಪೆನ್ಷನ್ ಸೇರಿ 10,000 ರೂಪಾಯಿ ಬರುತ್ತೆ. ಅದೇ ರೀತಿಯಾಗಿ ಗಂಡ ಏನಾದರೂ ಸತ್ತರೆ ಹೆಂಡತಿಗೆ ಪೆನ್ಷನ್ ಮಾಡಿಸಿದ್ರೆ ಅವ್ರಿಗೆ ಬರುವಂಥ 5,000 ರೂಪಾಯಿ, ನಂತರ ಇವರ ಒಂದು 5,000 ರೂಪಾಯಿ ಸೇರಿ 10,000 ರೂಪಾಯಿ ಅವ್ರಿಗೆ ಬರುತ್ತೆ. ಒಂದು ವೇಳೆ ಅವರೇನಾದರೂ ಹೆಂಡತಿ ಏನಾದರೂ ಮಾಡಿಸಿಲ್ಲ ಅಂತ ಅಂದರೆ ಗಂಡ ಏನಾದರೂ 60 ವರ್ಷದ ನಂತರ ಪೆನ್ಷನ್ ತಗೊತಾ ಇದ್ದು ಅವರೇನಾದರೂ ಸತ್ತರೆ ಇವ್ರಿಗೆ ಬರೀ 5,000 ರೂಪಾಯಿ ಪೆನ್ಷನ್ ಬರುತ್ತೆ. ಒಂದು ವೇಳೆ ಗಂಡ ಹೆಂಡತಿ ಇಬ್ಬರು ಸತ್ತಿದ್ರೆ ಆ ಪೆನ್ಷನ್ ಹಣ ಏನಾಗುತ್ತೆ ಅಂತ ಅಂದರೆ ಮಕ್ಕಳಿಗೆ ಹೋಗುತ್ತೆ. ಸೊ ಇದು ಕೇಂದ್ರ ಸರ್ಕಾರದಿಂದ ಸಿಗುವಂಥ ಒಂದು ಪೆನ್ಷನ್ ಯೋಜನೆ ಆಗಿದೆ. ಈ ಒಂದು ಯೋಜನೆಯಲ್ಲಿ 60 ವರ್ಷದ ನಂತರ ನಮಗೆ 1,000 ರೂಪಾಯಿ ಪೆನ್ಷನ್ ಬೇಕಾ, 2,000 ರೂಪಾಯಿ ಪೆನ್ಷನ್ ಬೇಕಾ, ಅಥವಾ 3,000 ರೂಪಾಯಿ ಪೆನ್ಷನ್ ಬೇಕಾ, ಅಥವಾ 4,000 ರೂಪಾಯಿ ಪೆನ್ಷನ್ ಬೇಕಾ, ಅಥವಾ 5,000 ರೂಪಾಯಿ ಪೆನ್ಷನ್ ಬೇಕಾ ಅಂತ ಹೇಳ್ಬಿಟ್ಟು ನಾವೇ ಈ ಒಂದು ಯೋಜನೆಯಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ತಿಳಿಸ್ತೀನಿ. ಅಟಲ್ ಪೆನ್ಷನ್ ಯೋಜನಾ ದ ಮಂತ್ಲಿ ಕಾನ್ಸ್ಟ್ರಿಬ್ಯೂಷನ್ ಚಾರ್ಟ್ ಫಾರ್ ಡಿಫ್ರೆಂಟ್ ಏಜ್ ಗ್ರೂಪ್. ಲೆಫ್ಟ್ ಸೈಡಲ್ಲಿ ಜಾಯ್ನಿಂಗ್ ಏಜ್ ಅಂತ ನಿಮಗೆ ಕಾಣ್ತಾ ಇರ್ಬೋದು. ಈ ಒಂದು ಯೋಜನೆಗೆ 18ರಿಂದ 40 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲಿಕೇಬಲ್ ಆಗ್ತಾರೆ. ಅವರೇ ಈ ಒಂದು ಸ್ಕೀಮಲ್ಲಿ ಎಷ್ಟು ಪೆನ್ಷನ್ ಬರಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಉದಾಹರಣೆಗೆ ಅವರ ಅಕೌಂಟಿಂದ ಪ್ರತಿ ತಿಂಗಳು 42 ರೂಪಾಯಿ ಕಟ್ಟಾದರೆ ಅವ್ರಿಗೆ 60 ವರ್ಷದ ನಂತರ 1,000 ರೂಪಾಯಿ ಪೆನ್ಷನ್ ಬರುತ್ತೆ. ಅದೇ ರೀತಿಯಾಗಿ ಪ್ರತಿ ತಿಂಗಳು 84 ರೂಪಾಯಿ ಕಟ್ಟಾಗೋ ಥರ ಅವರೇನಾದರೂ ಸ್ಕೀಮ್ಗೆ ಎಂಟ್ರಿ ಮಾಡಿದ್ರೆ 60 ವರ್ಷದ ನಂತರ 2,000 ರೂಪಾಯಿ ಬರುತ್ತೆ. ಅದೇ ರೀತಿಯಾಗಿ 126 ರೂಪಾಯಿ ಪ್ರತಿ ತಿಂಗಳು ಕಟ್ಟಾದರೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಅದೇ ರೀತಿಯಾಗಿ 168 ರೂಪಾಯಿ ಪ್ರತಿ ತಿಂಗಳು ಕಟ್ಟಾದರೆ ಅವ್ರಿಗೆ 4,000 ರೂಪಾಯಿ ಪೆನ್ಷನ್ ಬರುತ್ತೆ. 210 ರೂಪಾಯಿ ಪ್ರತಿ ತಿಂಗಳು ಕಟ್ಟಾದರೆ 5,000 ರೂಪಾಯಿ ಪೆನ್ಷನ್ನು ಅವ್ರಿಗೆ ಪ್ರತಿ ತಿಂಗಳು ಬರುತ್ತೆ. ನಂತರ ಪ್ರತಿ ತಿಂಗಳು 42 ರೂಪಾಯಿ ಕಟ್ಟಾಗುವಂಥವ್ರಿಗೆ 1,70,000 ರೂಪಾಯಿ ಅವರ ಅಕೌಂಟಲ್ಲಿರುತ್ತೆ. ಈ ಒಂದು ಅಕೌಂಟಿಂದನೇ ಅವರು ಪ್ರತಿ ತಿಂಗಳು ಪೆನ್ಷನನ್ನು ಕೊಡ್ತಾರೆ.
ಅದೇ ರೀತಿಯಾಗಿ 94 ರೂಪಾಯಿ ಕಟ್ಟಾಗುವಂಥವ್ರದ್ದು 3,40,000 ರೂಪಾಯಿ ಅವರ ಈ ಪೆನ್ಷನ್ ಅಕೌಂಟಲ್ಲಿ ಇರುತ್ತೆ. ಆ ಪೆನ್ಷನ್ ಅಕೌಂಟಿಂದನೇ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಪೆನ್ಷನನ್ನು ಕೊಡ್ತಾರೆ. 18 ವರ್ಷ ಆಗಿರ್ತಕ್ಕಂಥವ್ರು 126 ರೂಪಾಯಿ ಅವರ ಅಕೌಂಟಿಂದ ಕಟ್ಟಾಗ್ತಾ ಇದ್ದರೆ 5,10,000 ರೂಪಾಯಿ ಅವರ ಪೆನ್ಷನ್ ಅಕೌಂಟಲ್ಲಿ ಇರುತ್ತೆ. ಅದೇ ರೀತಿಯಾಗಿ 18 ವರ್ಷ ಆಗಿರ್ತಕ್ಕಂಥವ್ರು 168 ರೂಪಾಯಿ ಅವರ ಅಕೌಂಟಿಂದ ಕಟ್ಟಾಗ್ತಾ ಇದ್ದರೆ ಪೆನ್ಷನ್ ಅಕೌಂಟಲ್ಲಿ 6,80,000 ರೂಪಾಯಿ ಇರುತ್ತೆ. ಅದೇ ರೀತಿಯಾಗಿ 18 ವರ್ಷ ಆಗಿರ್ತಕ್ಕಂಥವ್ರು 210 ರೂಪಾಯಿ ಏನಾದರೂ ಅವರ ಅಕೌಂಟಿಂದ ಕಟ್ಟಾಗ್ತಾ ಇದ್ದರೆ 8,50,000 ರೂಪಾಯಿ ಇರುತ್ತೆ. ಈ 8,50,000 ರೂಪಾಯಿಂದನೇ ಪ್ರತಿ ತಿಂಗಳು ನಮಗೆ ಏನು ಮಾಡ್ತಾರೆ 5,000 ರೂಪಾಯಿ ಪೆನ್ಷನನ್ನು ಕೊಡ್ತಾ ಇರ್ತಾರೆ. ಒಂದು ವೇಳೆ ಏನಾದರೂ ಈ ಸ್ಕೀಮ್ಗೆ ನೋಂದಣಿ ಮಾಡಿಬಿಟ್ಟು ಒಂದು 5 ವರ್ಷ 6 ವರ್ಷ ಆದಮೇಲೆ ಅವರು ಸತ್ತೋದ್ರೆ ಈ ಒಂದು ಸ್ಕೀಮ್ನ ಯಾರು ನಾಮಿನಿಯನ್ನು ಕೊಟ್ಟಿರ್ತಾರೆ, ಹೆಂಡತಿಯ ನಾಮಿನಿಯನ್ನು ಕೊಟ್ಟಿರ್ತಾರೆ, ಅವರು ಈ ಸ್ಕೀಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಥವಾ ನನಗೆ ಬೇಡ ಅಂತ ಅಂದರೆ ಇವ್ರು ಏನು ಕಟ್ಟಿರ್ತಾರೆ ಆ ಒಂದು ಹಣ ಪ್ಲಸ್ ಬಡ್ಡಿಯನ್ನು ಸೇರಿಸ್ಬಿಟ್ಟು ಇವರ ನಾಮಿನಿ ಅವ್ರಿಗೆ ವಾಪಸ್ ಕೊಡ್ತಾರೆ. ನಾಮಿನಿ ಇರ್ತಕ್ಕಂಥವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾಮಿನಿ ಅವ್ರಿಗೆ 60 ವರ್ಷ ಆದಮೇಲೆ ಏನಾಗುತ್ತೆ, ಅವ್ರಿಗೆ 5,000 ರೂಪಾಯಿ ಪೆನ್ಷನ್ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ತೀರ್ಕೊಂಡಾಗ ಅವರ ಮಕ್ಕಳಿಗೆ ಏನಾಗುತ್ತೆ, ಈಗ 8,50,000 ರೂಪಾಯಿ ಹಣ ಏನಿರುತ್ತೆ ಅದರಿಂದ ಎಷ್ಟು ಪೆನ್ಷನ್ ಹಣವನ್ನು ಕೊಟ್ಟಿರ್ತಾರೋ ಉಳಿದಿರೋದು ಏನು ಇರುತ್ತೋ ಆ ಒಂದು ಹಣವನ್ನು ಮಕ್ಕಳಿಗೆ ಕೊಡ್ತಾರೆ. ಸೊ ನಾನು ಅನ್ಕೊತಾ ಇದ್ದೀನಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆಯೇನೋ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ಮ್ಯಾಥಮೆಟಿಕ್ಸ್ ಇರೋದ್ರಿಂದ ಸಾಧಾರಣವಾಗಿ ಕನ್ಫ್ಯೂಸ್ ಆಗೇ ಆಗುತ್ತೆ. ಸೊ ಒಂದು ಸರಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ, 100% ಅರ್ಥ ಆಗುತ್ತೆ. ಅಲ್ಲಿಗೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ 40 ವರ್ಷ ಆಗಿರ್ತಕ್ಕಂಥವ್ರು 60 ವರ್ಷ ಆಗೋವರೆಗೂ ಕಟ್ಟಬೇಕಾಗುತ್ತೆ. ಅಂದರೆ 20 ವರ್ಷ ಅವ್ರಿಗೆ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಅವ್ರಿಗೆ 1,000 ರೂಪಾಯಿ ಪೆನ್ಷನ್ ಬೇಕು ಅಂತ ಅಂದರೆ ಪ್ರತಿ ತಿಂಗಳು 291 ರೂಪಾಯಿ ಅವರ ಅಕೌಂಟಿಂದ ಕಟ್ಟಾಗುತ್ತೆ. ಅದೇ 2,000 ರೂಪಾಯಿ ಪೆನ್ಷನ್ ಬೇಕು ಅಂತ ಅಂದ್ಕೊಂಡಿರೋವಂಥವ್ರು 582 ರೂಪಾಯಿ ಅವರ ಅಕೌಂಟಿಂದ ಕಟ್ಟಾಗುತ್ತೆ. ಇನ್ನು 3,000 ರೂಪಾಯಿ ಪೆನ್ಷನ್ ಬೇಕು ಅಂತ ಅಂದ್ಕೊಂಡಿರೋರು 873 ರೂಪಾಯಿ ಕಟ್ಟಾಗುತ್ತೆ. ನಂತರ 4,000 ರೂಪಾಯಿ ಪೆನ್ಷನ್ ಬೇಕು ಅಂತ ಅಂದ್ಕೊಂಡಿರೋರು 1,164 ರೂಪಾಯಿ ಕಟ್ಟಾಗುತ್ತೆ. ನಂತರ 5,000 ರೂಪಾಯಿ ಪೆನ್ಷನ್ ಬೇಕು ಅಂತ ಅಂದ್ಕೊಂಡಿರೋರು 1,454 ರೂಪಾಯಿ ಪ್ರತಿ ತಿಂಗಳಿಗೂ ಕಟ್ಟಾಗುತ್ತೆ. ಇದರಲ್ಲಿ ನೀವು ತಿಂಗ್ಳಿಗೆ ಕಟ್ಟಾಗೋ ಥರ ಆದರೂ ಮಾಡ್ಕೋಬೋದು, 6 ತಿಂಗ್ಳಿಗೆ ಮಾಡ್ಕೋಬೋದು, ವರ್ಷಕ್ಕೆ ಬೇಕಾದರೂ ಸಹ ಮಾಡ್ಕೋಬೋದು. ಸೊ ಈ ಒಂದು ಯೋಜನೆಗೆ ಎಲ್ಲಿ ನೋಂದಣಿ ಮಾಡಬೇಕು ಅಂತ ಅಂದರೆ, ಈಗಾಗಲೇ ನಿಮಗೆ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಟಲ್ ಪೆನ್ಷನ್ ಯೋಜನೆಗೆ ರಿಜಿಸ್ಟರ್ ಮಾಡಿ ಅಂತ ಅಂದರೆ ಬ್ಯಾಂಕಲ್ಲೇ ರಿಜಿಸ್ಟರ್ ಮಾಡ್ತಾರೆ. ಸೊ ಅವ್ರು ನಿಮ್ಗೆ ಕೇಳ್ತಾರೆ ನಿಮ್ಮ ಏಜ್ ಎಷ್ಟು, ನಿಮ್ಗೆ ಎಷ್ಟು ಪೆನ್ಷನ್ ಬರಬೇಕು ಅಂತ ಕೇಳ್ತಾರೆ. ಸೊ ಈ ಒಂದು ಚಾರ್ಟ್ನ ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಕ್ಯಾಲ್ಕುಲೇಟ್ ಹಾಕ್ಕೋಬೋದು, ಅಥವಾ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಸಹ ನೀವು ಕ್ಯಾಲ್ಕುಲೇಟ್ ಹಾಕ್ಕೋಬೋದು. ನಿಮಗೆ ಬ್ಯಾಂಕಲ್ಲಿ ಈ ರೀತಿಯಾದ ಒಂದು ಅಪ್ಲಿಕೇಶನನ್ನು ಕೊಡ್ತಾರೆ, ಇದನ್ನು ಫಿಲ್ ಮಾಡಿ ಕೊಡಿ, ಅವರು ಎಂಟ್ರಿ ಮಾಡ್ತಾರೆ. ಸೊ ಅವರು ಎಂಟ್ರಿ ಮಾಡಿದಾದಮೇಲೆ ನಿಮಗೆ 1 ತಿಂಗಳ ಒಳಗಾಗಿ ಪೋಸ್ಟ್ ಮುಖಾಂತರ ಈ ಥರ ಕಾರ್ಡ್ ಸಹ ಬರುತ್ತೆ. ಇದು ನಿಮಗೆ ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿರೋದಕ್ಕೆ ಒಂದು ಆಧಾರ ಇರುತ್ತೆ. ಸೊ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ನೀವು ಬ್ಯಾಂಕಿಗೆ ಏನೆಲ್ಲ ದಾಖಲಾತಿಗಳು ಎತ್ಕೊಂಡು ಹೋಗ್ಬೇಕಪ್ಪ ಅಂತ ಅಂದರೆ, ನಿಮ್ಮದು ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕಾಗುತ್ತೆ. ನಂತರ ಬ್ಯಾಂಕ್ ಪಾಸ್ಬುಕ್ಕನ್ನು ತಗೊಂಡು ಹೋಗ್ಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲನ್ನು ತಗೊಂಡು ಹೋಗ್ಬೇಕಾಗುತ್ತೆ. ನಂತರ ನಾಮಿನಿ ನಿಮ್ಮ ಮಿಸ್ಸಸ್ ಅವರ ಒಂದು ಆಧಾರ್ ಕಾರ್ಡನ್ನು ತಗೊಂಡು ಹೋಗ್ಬೇಕಾಗುತ್ತೆ. ಅದೇ ಲೇಡೀಸ್ ಆದರೆ ಹಸ್ಬೆಂಡ್ ಆಧಾರ್ ಕಾರ್ಡನ್ನು ತಗೊಂಡು ಹೋಗ್ಬೇಕಾಗುತ್ತೆ. 4 ದಾಖಲಾತಿಗಳನ್ನು ನೀವು ಎತ್ಕೊಂಡು ಹೋದರೆ ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ನೋಂದಣಿ ಮಾಡ್ಕೋಬೋದು. ಸೊ ಅವರವರ ಏಜ್ಗೆ ಅನುಗುಣವಾಗಿ ಕಟ್ಟಾಗುತ್ತೆ. ಈ ಒಂದು ಯೋಜನೆ ಮಾಡಿಸ್ಕೊಳ್ಳಿ, ಫ್ಯೂಚರಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಯೋಜನೆ ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಅಂದರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಯಾರಿರ್ತಾರೆ ಅವ್ರಿಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗೋದಿಲ್ಲ. ಅದೇ ರೀತಿಯಾಗಿ ನಿಮ್ಮ ಅಕೌಂಟ್ನ ಆ್ಯಕ್ಟಿವಲ್ಲಿ ಇಟ್ಕೊಳ್ಳಿ. ಇದೇನಾದರೂ 6 ತಿಂಗಳು ವರ್ಷ ನಿಮ್ಮ ಅಕೌಂಟಲ್ಲಿ ಏನಾದ್ರೂ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಈ ಒಂದು ಯೋಜನೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ನೀವು ಬೇಕಂದರೆ ಎಷ್ಟು ನೀವು ಅಮೌಂಟನ್ನು ಕಟ್ಟಿರ್ತೀರೋ ಅದಕ್ಕೆ ಬಡ್ಡಿಯನ್ನು ಹಾಕ್ಬಿಟ್ಟು ನಿಮ್ಮ ಮೈನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೋದಾಗಿರುತ್ತೆ. ಸೊ ಆ ರೀತಿ ಮಾಡಿದ್ರೆ ಈ ಒಂದು ಯೋಜನೆಯ ಲಾಭ ನಿಮಗೆ ಸಿಗೋದಿಲ್ಲ. ಹಾಗಾಗಿ ನೀವು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಈ ಒಂದು ಅಕೌಂಟಲ್ಲಿ. ಬ್ಯಾಂಕಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥವ್ರು ನಿಮ್ಮ ಮೊಬೈಲಲ್ಲೇ ಅಟಲ್ ಪೆನ್ಷನ್ ಯೋಜನೆಗೆ ರಿಜಿಸ್ಟರ್ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಅಟಲ್ ಪೆನ್ಷನ್ ಸ್ಕೀಮ್ ಆನ್ಲೈನ್ ರಿಜಿಸ್ಟರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಕೊಡಿ. ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು
ಇನ್ಕಮ್ ಟ್ಯಾಕ್ಸ್ ಪೇಯರ್ ಆದರೆ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಆಗೋದಿಲ್ಲ. ಎಸ್ ಅಂತ ಕೊಟ್ಟರೆ ನೋಡ್ರಿ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತಿದೆ, ನೋ ಅಂತ ಕೊಟ್ಟರೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಗೆ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಆಗೋದಿಲ್ಲ. ನಂತರ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ರಾಂಚ್ ಯಾವ ಬ್ರಾಂಚ್ ಅಂತೇಳ್ಬಿಟ್ಟು ಯಾವ ಊರು ಅಂತೇಳ್ಬಿಟ್ಟು ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೇವಿಂಗ್ ಅಕೌಂಟ್ ಅಂತ ಕೊಡಿ. ನಂತರ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಿ, IFSC ಕೋಡನ್ನು ಹಾಕಿ, ನಂತರ ಆಫ್ಲೈನ್ KYCನ ಅಥವಾ ಆಧಾರ ವಿರ್ಚುವಲ್ ID ನ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಎಂಟರ್ ಆಧಾರ್ ನಂಬರ್ ಅಂತಿದೆ ನೋಡಿ, ನಿಮ್ಮ ಆಧಾರ್ ನಂಬರನ್ನು ಹಾಕಿ, ಇಮೇಲ್ ID ಹಾಕಿ. ನಂತರ ಪೆನ್ಷನ್ ಅಮೌಂಟು 1000ನ 2000ನ 3000ನ 4000ನ 5000ನ ನಿಮಗೆ 60 ವರ್ಷ ಆದಮೇಲೆ ಎಷ್ಟು ಬರಬೇಕು ಅನ್ನೋದನ್ನು ಅದರಲ್ಲಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕಾನ್ಸ್ಟ್ರಿಬ್ಯೂಷನ್ ಹತ್ರ ನೀವು ತಿಂಗ್ಳಿಗೆ ಕಟ್ತೀರಾ, ಇಲ್ಲ 3 ತಿಂಗ್ಳಿಗೆ ಒಂದ್ಸರಿ ಕಟ್ತೀರಾ, ಇಲ್ಲ ಅಂದರೆ 6 ತಿಂಗ್ಳಿಗೆ ಒಂದ್ಸರಿ ಕಟ್ತೀರಾ, ನಿಮಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚರನ್ನು ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಸೊ ಈ ರೀತಿಯಾಗಿ ನೀವು ಅಟಲ್ ಪೆನ್ಷನ್ ಯೋಜನೆಗೆ ಅಪ್ಲೈ ಮಾಡ್ಕೋಬಹುದು. ನಿಮಗೆ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂದರೆ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಅವರೇ ಅಪ್ಲೈ ಮಾಡ್ತಾರೆ. ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಾಗಿ ತಪ್ಪದೆ ಈ ಒಂದು ಪೆನ್ಷನ್ ಯೋಜನೆಗೆ ನೋಂದಣಿ ಮಾಡ್ಕೊಳ್ಳಿ. ಯಾಕಂದರೆ ಏಜ್ ಆದಮೇಲೆ ಯಾರು ನೋಡ್ಕೊತಾರೋ ಯಾರು ಬಿಡ್ತಾರೋ ಗ್ಯಾರಂಟಿ ಇರೋದಿಲ್ಲ. ನಮಗೆ ನಾವು ಸೇಫ್ಟಿಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಲೈಕ್ ಮಾಡೋದನ್ನು ಮರ್ತೋಗ್ಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.